ನಮಸ್ಕಾರ. ಕೋಲಾರ ಚಕೋರ ಬಳಗಕ್ಕೆ ಇವತ್ತು ಕಾಡುವ ಕವಿತೆ ಮಾಲಿಕೆಯಲ್ಲಿ ನಾನು ಗದಗ ಜಿಲ್ಲೆ ಎಸ್ ಮಕಾಂದಾರ್ ಅವರ ಒಂದು ಕವನ ಸಂಕಲನವನ್ನ ನಾನಿಲ್ಲಿ ಆರಿಸಿಕೊಂಡಿದ್ದೇನೆ. ಕವನ ಸಂಕಲನದ ಹೆಸರು ಒಂದು ಮೌನದ ಬೀಜ ಅಂತ ಹೇಳಿ. ಒಂದು ಮೌನದ ಬೀಜ. ಇಲ್ಲಿ ನೋಡಬಹುದು, ಕವಿ ಎಸ್ ಮಕಾಂದಾರ್ ಅವರು ಒಂದು ಸೂಫಿ ಸಂತರ ನೆಲೆಯಲ್ಲಿ ಒಂದು ಆಧ್ಯಾತ್ಮದ ಆಶಯವನ್ನು ಇಟ್ಕೊಂಡು ಬಹಳಷ್ಟು ಕವನಗಳನ್ನ ಬರೆದಿದ್ದಾರೆ. ಈ ಒಂದು ಸಂಕಲನದಲ್ಲಿ ನನಗೆ ಬಹಳ ಇಷ್ಟವಾದಂತ ಕವಿತೆ ಅಮ್ಮನ ಬಿಕ್ಕಳಿಕೆ ನಿಲ್ಲಿಸುವೀರಾ ಅಂತ. ಇದು ಶೀರ್ಷಿಕೆ ನನ್ನ ಮನಸ್ಸನ್ನ ಬಹಳ ಸೆಳೆಯಿತು. ಈ ಕವಿತೆಯನ್ನು ಓದಿದಾಗ ಇವತ್ತಿನ ಒಂದು ಪರಿಸರದಲ್ಲಿ ಒಬ್ಬ ರೈತ ಮಹಿಳೆ, ಒಬ್ಬ ತಾಯಿ, ಒಬ್ಬ ಮಗಳು, ಒಬ್ಬ ಹೆಂಡತಿ, ಯಾವೆಲ್ಲ ಪಾತ್ರದಲ್ಲಿ ಮಹಿಳೆ ತನ್ನ ಒಂದು ಆಶಯಗಳನ್ನ ತನ್ನೊಳಗೆ ಹತ್ತಿಕೊಂಡ್ರು ಕೂಡ ತನ್ನ ಮಕ್ಕಳಿಗೆ, ತನ್ನ ಸಂಸಾರಕ್ಕೆ ಕಷ್ಟ ಬಂದಾಗ ಯಾವ ರೀತಿ ಸ್ಪಂದಿಸ್ತಾಳ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರ. ಇವತ್ತು ಒಳ್ಳೆ ಬೆಂಬಲ ಬೆಲೆ ಸಿಗ್ಲಾರ್ದಂತ ಕಾರಣಕ್ಕಾಗಿ ಅನೇಕ ರೈತರು ಸಾಲ ಸೋಲ ಮಾಡಿಕೊಂಡು ಸಾಕಷ್ಟು ಶೋಷಣೆಗೆ ಒಳಗಾಗಿ, ಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಷಯವನ್ನ ಕೂಡ ಈ ಒಂದು ಅಮ್ಮನ ಬಿಕ್ಕಳಿಕೆ ನಿಲ್ಲಿಸುವೀರ ಕವನದಲ್ಲಿ ಅವರು ಅಡಕ ಮಾಡಿದ್ದಾರೆ. ಹೀಗಾಗಿ ತಮಗೆಲ್ಲ ಈ ಕವನದ ವಾಚನ. ಕವನದ ಶೀರ್ಷಿಕೆ ಅಮ್ಮನ ಬಿಕ್ಕಳಿಕೆ ನಿಲ್ಲಿಸುವೀರ ಅಂತ. ಮಗ್ಗಿದ್ದಾಗಲೇ ಹುಡುಕಿ ಗಂಡನನ್ನ ಕಟ್ಟಿಕೊಂಡು ಡಜನ್ ಮಕ್ಕಳನ್ನು ಹೆತ್ತರು ಲಂಬಾಣಿಯ ಹಚರ ಕಳ್ಳಬಟ್ಟಿ ಘಾಟಿನಲ್ಲಿ ಅಪ್ಪ ಮುಳುಗಿದರು, ಅಮ್ಮ ಬಿಕ್ಕಳಿಸಿರಲಿಲ್ಲ. ಹಸಿದ ಮಕ್ಕಳ ಪಾಟಿ ಚೀಲ ಮೂಲಿಗೆಸೆದು ಚಿನ್ನಿ ದಾಂಡು ಕೊಡುವ ಕೈಗಳಿಗೆ ಹಿಡಿ ನವಿಲುಗರಿ ಚಾಮ್ಲ ಜೋಳಿಗೆ ಕೊಟ್ಟು ಭಿಕ್ಷೆಗೆ ಕಳುಹಿಸಿದರು, ಅಮ್ಮ ಬಿಕ್ಕಳಿಸಿರಲಿಲ್ಲ. ಬುರ್ಕಾದ ನಕಾಬು ಬೀಸಾಕಿ ಕುಂಟ ಎತ್ತಿನ ಜೊತೆ ನೊಗ ಹೊತ್ತು ಒಲವ ಉತ್ತಿ ಬಿತ್ತಿದಾಗಲೂ ಅಮ್ಮ ಬಿಕ್ಕಳಿಸಿರಲಿಲ್ಲ. ನೂರಾರು ಕನಸುಗಳನ್ನು ನುಚ್ಚಿನ ಗಡಿಗೆಗೆ ಹಾಕಿ ಹುಟ್ಟು ತಿರುಗಿಸುವ ಹರೆಯದ ಮಗಳು ಜೀತಕ್ಕಿದ್ದ ಚೊಚ್ಚಲ ಮಗನನ್ನು ಕಂಡು ಅಮ್ಮ ಬಿಕ್ಕಳಿಸಿರಲಿಲ್ಲ. ರಂಜಾನ್ ಮಾಸದಲ್ಲಿ ಹಳಸಿದ ಸಂಟಿ ಹಕ್ಕರಿಕೆ ತಿಂದು ರೋಜಾ ಮುಗಿಸಿ ಚೌಕಿ ಮಠದ ಪುರಾಣ ಕೇಳಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ. ಬಿಸಿಲಿನ ಬಾಯಾರಿ ಕೆರೆಯ ದಡದಲ್ಲಿ ಬೊಗಸೆ ತಿಳಿ ನೀರು ಕುಡಿಯುವಾಗ ಪ್ರತಿಬಿಂಬ ಹೇಳುವ ಸಾಂತ್ವನದಿಂದ ಅಮ್ಮ ಬಿಕ್ಕಳಿಸಿರಲಿಲ್ಲ. ತಾ ಬೆಳೆದ ಬೆಳೆಗೆ ಬೆಲೆ ಸಿಗದಿದ್ದಾಗ ನೇಣು ಹಾಕಿಕೊಂಡ ಮಗನ ಪಾರ್ಥಿವ ಶರೀರ ತೊಡೆಯ ಮೇಲಿಟ್ಟುಕೊಂಡು ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ. ಈಗ ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ. ಎಲ್ಲರಿಗೂ ನಮಸ್ಕಾರ.